ಬಳಿಕ ರಾಜಧಾನಿಯಲ್ಲೂ ಕೂಡ ಹತ್ಯೆಯ ಬೆದರಿಕೆ ಕೇಳಿ ಬಂದಿದೆ. ಸುಹಾಸ್ ಶೆಟ್ಟಿ ರಹೀಂ ಹತ್ಯೆ ಬಳಿಕ ಹಲವರಿಗೆ ಬೆದರಿಕೆಯ ಕಾಲ್ ಹೋಗಿದೆಯಂತೆ. ಬೆಂಗಳೂರಿನ ಹಿಂದೂ ಕಾರ್ಯಕರ್ತನಿಗೂ ಬೆದರಿಕೆಯ ಮೆಸೇಜ್ ಬಂದಿದೆ. ಹಿಂದೂ ಕಾರ್ಯಕರ್ತ ನಾಗೇಶ್ವರ್ ಈತನಿಗೆ ಒಂದು ಮೆಸೇಜ್, ಒಂದು ಕಾಲ್ ಬಂದಿದೆ. ಇನ್ಸ್ಟಾಗ್ರಾಮ್ನಲ್ಲಿ ಸಾಲು ಸಾಲು ಬೆದರಿಕೆಯ ಮೆಸೇಜ್ಗಳು ಬರ್ತಾ ಇತ್ತು. ಪ್ರಮೋದ್ ಮುತಾಲಿಕ್ ಜೊತೆ ಗುರುತಿಸ್ಕೊಂಡಿದ್ದ ಈತ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ವಾಸ ಇವ್ರದ್ದು. ಹಿಂದೂ ಕಾರ್ಯಕರ್ತ ನಾಗೇಶ್ವರ್ ಈತನ ಹೆಸರು. ಈತನ ಇನ್ಸ್ಟಾಗ್ರಾಮ್ಗೂ ಕೂಡ ಸಿಕ್ಕಾಪಟ್ಟೆ ಮೆಸೇಜ್ಗಳು ಬಂದಿದೆಯಂತ. ಏನಂತ ಗೊತ್ತಾ? ಬಾ ಶಿವಾಜಿನಗರಕ್ಕೆ ನೋಡ್ಕೊಳ್ತೀವಿ ನಿನ್ನ ಅಂತ, ನಿನ್ನನ್ನು ಉಳಿಸಲ್ಲ ನೋಡ್ಕೋತೀವಿ ನಿನ್ನ, ಬಾ ಶಿವಾಜಿನಗರಕ್ಕೆ ಅಂತ ಮೆಸೇಜ್ ಪೋಸ್ಟ್ ಮಾಡಿದ್ದಾರೆ. ನೀನ್ ಜಾಸ್ತಿ ದಿನ ಇರಲ್ಲ ಬಿಡೋ ಅನ್ನೋ ಮೆಸೇಜ್ ಹಾಕಿದಾರಂತೆ. ನೋಡಿ ಅಲ್ಲಿ ಕೆಲವೊಬ್ಬರ ಹೆಸರನ್ನ ಹಾಕೋದ್ರ ಮುಖಾಂತರ ಟೀಮ್ ರಿವೆಂಜ್, ಫಾಜಿಲ್, ಬಜ್ಪೆ, ಅಲ್ಲಾಹು ಅಕ್ಬರ್ ಇಂಥದ್ದು ಕೆಲವೊಂದು ಹೆಸರುಗಳನ್ನ ಮೆನ್ಷನ್ ಮಾಡಿ, ಬಾರೋ ನೀನು ಶಿವಾಜಿನಗರಕ್ಕೆ ನೋಡ್ಕೊಳ್ತೀವಿ, ಜಾಸ್ತಿ ದಿನ ಇರಲ್ಲ ನೀನು ಅಂತ ಆವಾಜ್ ಹಾಕಿದ್ದಾರಂತೆ. ನೋಡಿ ಅಲ್ಲಿ ಕಮ್ ಟು ಶಿವಾಜಿನಗರ್ ಕೆಲವೊಂದು ಬೇಡವಾಗಿರೋ ಪದಗಳನ್ನೆಲ್ಲ ಬಳಸಿ ಒಂದು ಆಡಿಯೋ ಕಾಲ್ ಎಲ್ಲ ಮಾಡಿ ಇನ್ಸ್ಟಾಗ್ರಾಮ್ನಲ್ಲಿ. ಈಗೇನ್ ಮಾಡಬೇಕು? ಪೊಲೀಸರು ಅಲರ್ಟ್ ಆಗಬೇಕು. ಇಂತಹ ಕಿತಾಪತಿಗಳು ನಡೀತಲೇ ಇರುತ್ತೆ. ಇಂಥದ್ದೇ ಅಲ್ವಾ ಮಂಗಳೂರಿನಲ್ಲಾಗಿ ಇವತ್ತು ಹೆಣ ತನಕ ಬಂದು ನಿಂತಿರೋದು. ಬೆಂಗಳೂರಿನಲ್ಲೂ ಅದು ಆಗಬಾರದು ಅಂದ್ರೆ ಪೊಲೀಸರು ಈಗಲೇ ಅಲರ್ಟ್ ಆಗಿ, ಯಾರ್ ಪೇಜ್ ಅದು ಫೇಕ್ ಅಕೌಂಟ್ ಆಗಿರ್ಬೋದು, ಬಟ್ ಹುಡ್ಕೋದೇನು ದೊಡ್ಡ ವಿಚಾರ ಅಲ್ಲ. 5 ನಿಮಿಷದ ಕೆಲಸ ಪೊಲೀಸರು ನಿಂತ್ಕೊಂಡ್ರೆ. ಏನ್ ಮಾಡ್ತಿರೋ ಮಾಡಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವಾರ್ನಿಂಗ್ ಕೊಡಿ. ಆಗ ಬಾಯಿ ಮುಚ್ಕೊಂಡು ಈ ಫೇಕ್ ಅಕೌಂಟ್ಗಳ ಹಾವಳಿ ಕಡಿಮೆ ಆಗುತ್ತೆ. ಈ ಗಾಂಚಲಿಗಳು, ದಿಮಾಕುಗಳು ಆಟೋಮೆಟಿಕ್ ಆಗಿ ಡೌನ್ ಆಗುತ್ತೆ. ಓಕೆ, ನಾಗೇಶ್ವರ್ ಹಿಂದೂ ಕಾರ್ಯಕರ್ತ ಅಂಡ್ ಅವರಿಗೆ ಈ ಎಲ್ಲ ಮೆಸೇಜ್ಗಳು, ಬಾ ನಿನ್ನನ್ನು ಶಿವಾಜಿನಗರಕ್ಕೆ ನೋಡ್ಕೊಳ್ತೀನಿ ಅಂತೆಲ್ಲ ಬಂದಿರೋ ಮೆಸೇಜ್ಗಳು. ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಮಾತನಾಡ್ಸೋಣ. ನಾಗೇಶ್ವರ್ ಅವರೇ ನಮಸ್ತೆ, ನಾನು ವಿದ್ಯಾ ಅಂತ. ನಮಸ್ತೆ ಮೇಡಮ್. ಏನಂತ ಮೆಸೇಜ್ ಬಂತು? ಯಾವತ್ತು ಬಂತು? ಏನಿಲ್ಲ, ನಿನ್ನೆ ರಾತ್ರಿ ಒಂದು ನಮ್ಮ ಇನ್ಸ್ಟಾಗ್ರಾಮ್ ಒಂದು ಸ್ಟೋರಿ ಹಾಕಿದ್ದೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ. ಅದು ಸುಮಾರು ರಾತ್ರಿ ಒಂದು 700 ಜನ ಮುಸ್ಲಿಂ ಹುಡುಗರು ಆ ಅಕೌಂಟ್ ನ ಅಬ್ಸರ್ವ್ ಮಾಡಿದ್ದಾರೆ. ಅಬ್ಸರ್ವ್ ಮಾಡಿ ಬ್ಯಾರಿ ಮಕ್ಕ ಮತ್ತು ಒಂದಷ್ಟು ಇನ್ಸ್ಟಾಗ್ರಾಮ್ ಅಕೌಂಟ್ ಗಳಿಂದ ನಿನ್ನ ಹೊಡಿತೀನಿ, ನಿನ್ನ ಜೀವ ಸಹಿತ ಉಳ್ಸಲ್ಲ, ನಿನ್ ನೆಕ್ಸ್ಟ್ ಭರತ್ ಕುಂಬಳೆ ನೆಕ್ಸ್ಟ್ ನೀನೆ ಅಂತ ಬೆದರಿಕೆ ಕಾಲ್ಗಳು ಬರ್ತಾ ಇರೋದು ಮೇಡಮ್. ಯಾವಾಗ? ನಿನ್ನೆಯಿಂದನಾ? ಹಾ, ನಿನ್ನೆಯಿಂದ ಬರ್ತಾ ಇರೋದು ಮೇಡಮ್. ಓಕೆ ಓಕೆ, ನೀವ್ ಯಾರಿಗಾದ್ರೂ ರೆಸ್ಪಾಂಡ್ ಮಾಡಿದ್ರಾ ಕಾಲ್ ಬಂದಿದ್ದಕ್ಕೆಲ್ಲ? ಇಲ್ಲ, ನಾವು ಆಕ್ಚುಲಿ ನಾರ್ಮಲ್ ಆಗಿ ಇನ್ಸ್ಟಾಗ್ರಾಮ್ ಕಾಲ್ ಬಂದಾಗ ನಾನು ಯಾವ್ದೋ ಸಾಮಾನ್ಯ ಕಾಲ್ ಇರ್ಬೋದು ಅಂತ ಎತ್ತಿದ್ದೆ. ಎತ್ತಿದ ತಕ್ಷಣ ಅವ್ರು ಫಸ್ಟ್ ನಿನ್ನ ಬಿಡಲ್ಲ, ನಿನ್ನ ಜೀವ ಸಹಿತ ಉಳಿಸಲ್ಲ, ನಿನ್ನೆ ಆಗ್ಲಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಯಾವುದೇ ಹಿಂದೂ ಕಾರ್ಯಕರ್ತನಾಗ್ಲಿ ನಾವು ಸುಮ್ಮನೆ ಬಿಡಲ್ಲ, ನಾವು ಅಬ್ದುಲ್ನ ಹತ್ಯೆಗೆ ಪ್ರತಿಕ್ರಿಯೆ ತಗೋತೀವಿ ಅನ್ನೋ ರೀತಿಯಲ್ಲಿ ಬೆದರಿಕೆ ಕಾಲ್ ಬಂದಿದೆ ಮೇಡಮ್. ಓಕೆ ಓಕೆ ಓಕೆ, ಈಗ ಇದಾದ್ಮೇಲೆ ಏನು ಪೊಲೀಸರಿಗೆ ಏನಾದ್ರು ಕಾಂಟ್ಯಾಕ್ಟ್ ಮಾಡಿದಿರಾ ನೀವು? ಇಲ್ಲ, ಇವತ್ತು 11 ಗಂಟೆಗೆ ಬಸವನಗುಡಿ ಪೊಲೀಸ್ ಹತ್ರ ಹೋಗ್ತಾ ಇದ್ದೀನಿ. ಅಲ್ಲೇ ಮಾಹಿತಿ ಕೊಟ್ಟು ಇದ್ ಮಾಡ್ತೀನಿ ಮೇಡಮ್. ಓಕೆ ಓಕೆ, ನೀವ್ ಯಾವ್ದಾದ್ರು ಸಂಘಟನೆಗೆ ಸೇರಿದವರಾ ನಾಗೇಶ್ವರ್ ಅವರೇ? ನಾವು ಹಿಂದೂ ಸಂಘಟನೆಗಳಲ್ಲಿ ಸಕ್ರಿಯವಾಗಿದ್ದೀವಿ. ಅಂದ್ರೆ ನಾನು ಶ್ರೀರಾಮ್ ಸೇನೆ ಆಗಿರ್ಬೋದು, VHP ಆಗಿರ್ಬೋದು, ಮುಂತಾದ ಸಂಘಟನೆಗಳು ಇದೀವಿ ಸರ್. ಅವ್ರ ಗಮನಕ್ಕೆ ತಂದ್ರ ನೀವು? ಗಮನಕ್ಕೆಲ್ಲ ತಂದಾಗಿದೆ. ಅವರು ಅಷ್ಟೇ ಕಂಪ್ಲೇಂಟ್ ಕೊಡುವಂತ ಮಾಹಿತಿ ಕೊಟ್ಟಿದ್ದಾರೆ. ಅದಕ್ಕೆ ಇವತ್ತು 11 ಗಂಟೆಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮೇಡಮ್. ನಿಮ್ ಜೊತೆ ಯಾರ್ಯಾರು ಬರ್ತಾ ಇದಾರೆ ಕಂಪ್ಲೇಂಟ್ ಕೊಡ್ಲಿಕ್ಕೆ? ಕಂಪ್ಲೇಂಟ್ ಕೊಡ್ಲಿಕ್ಕೆ ಅದಿನ್ನೂ ಡಿಸೈಡ್ ಆಗಿಲ್ಲ. ನಾನು ಡಿಸೈಡ್ ಮಾಡಿದ ತಕ್ಷಣ ಗಮನಕ್ಕೆ ತರ್ತೀನಿ ಮೇಡಮ್. ಓಕೆ, ಏನೇನಂತ ಮೆಸೇಜ್ಗಳು ಬಂದಿದೆ ನಿಮ್ಗೆ? ಏನಿಲ್ಲ, ಅದೇ ಸಾಮಾನ್ಯವಾಗಿ ಅವ್ಯಕ್ತ ಸುಬ್ಬಣ್ಣ ಮಾತಾಡಿದ್ದಾರೆ, ನನ್ನ ಫ್ಯಾಮಿಲಿ ಬಗ್ಗೆ, ನನ್ನ ವೈಯಕ್ತಿಕ ಇದ್ರ ಬಗ್ಗೆ ಮಾತಾಡಿದ್ದಾರೆ, ಮತ್ತು ಹಿಂದೂಗಳ ಬಗ್ಗೆ ಹಿಂದೂಗಳನ್ನ ಸುಮ್ಮನೆ ಬಿಡೋಂತ ಅಲ್ಲ ನಾವು ಹಿಂದೂ, ನೀವೆಲ್ಲ ದೊಡ್ಡ ದೇಶನ ನೀವು ಹಾಳು ಮಾಡ್ತಾ ಇದ್ದೀರಾ, ನಿನ್ನ ನಾವು ಬಿಡಲ್ಲ, ಜೀವ ಸಹಿತ ಉಳ್ಸಲ್ಲ, ನಾವು PFI ಕಾರ್ಯಕರ್ತರು, ನಾವು SDPI ಕಾರ್ಯಕರ್ತರು ಅಂತ ಹೇಳ್ಕೊಂಡು ಇದ್ ಮಾಡ್ತಾರ ಮೇಡಮ್.